ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇದು ಸ್ವಲ್ಪ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು. ಏನಕ್ಕಪ್ಪ ಅಂದರೆ ಸ್ವಲ್ಪ ಹೊಟ್ಟೆ ನೋವಿತ್ತು ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋಗಿದ್ವಿ. ಅದಾದ ನಂತರ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋಗಿದ್ವಿ. ಹಾಸ್ಪಿಟಲ್ಗೆ ಹೋಗಿರಲಿಲ್ಲ, ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ, ಸೊ ಅದಕ್ಕೋಸ್ಕರ ಅವತ್ತು ಬೇಡ ನೆಕ್ಸ್ಟ್ ಡೇ ಹೋಗೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಹೋಗಿ ಅಬ್ಡಮನ್ ಸ್ಕ್ಯಾನಿಂಗ್ನ ಮಾಡಿಸ್ಕೊಂಡು ಬಂದ್ವಿ. ಕೆಲವೊಂದು ಟೈಮು ನಮ್ಮ ಕಡೆ ನಾವು ಗಮನನ ಕೊಡೋದಿಲ್ಲ. ಬಟ್ ಆದರೆ ಯಾರಾದರೂ ಅಷ್ಟೇ ಒಂದು ಸ್ವಲ್ಪ ನಮ್ಮ ಬಾಡೀಲಿ ವೇರಿಯೇಷನ್ ಆಯಿತು, ಏನಾದರೂ ಹೆಚ್ಚು ಕಡಿಮೆ ಆಯಿತು, ನಮ್ಮ ಕಡೆ ಕಾಣಿಸ್ತಾ ಇದೆ ನಮ್ಮ ಬಾಡೀಲಿ ಅಂತಂದರೆ ದಯವಿಟ್ಟು ಒಂದು ಸತಿ ನೀವು ನಿಮ್ಮ ಕಡೆ ಗಮನನ ಕೊಡಬೇಕು. ನಿನ್ನೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹಾಗೆ ನೈಟ್ ಊಟ ಎಲ್ಲ ಮಾಡಿಕೊಂಡು ನಿನ್ನೆ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತೀನಿ. ಇವತ್ತು ಗುರುವಾರ. ಇವತ್ತು ಅಪ್ಲೋಡ್ ಮಾಡಬೇಕು. ಸಂಜೆ 7 o'clock ಅಪ್ಲೋಡ್ ಮಾಡ್ತೀನಿ. ಮತ್ತು ಅಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ಬಳೆನ ಹಾಕಿಸ್ಕೊಂಡೆ. ನಮ್ಮ ಮನೆಯವ್ರು ಬಳೆ ಹಾಕಿಸ್ಕೊ ಅಂತಂದು, ಸರಿ ಬೇಡ ಅನ್ಬಾರ್ದು, ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೆಕೆಂಡ್ ಟೈಮ್ ಈ ಥರ ಬಳೆನ ನಾನು ಹಾಕಿಸ್ಕೊಂಡಿರೋದು. ಇನ್ನೊಂದು ಫಸ್ಟ್ ಟೈಮ್ ಎಲ್ಲಿ ಅಂತಂದರೆ ಅವ್ರ ಊರಲ್ಲೇನೋ ಊಟ ಹಾಕೋಕೆ ಹೋಗ್ಬೇಕಾದ್ರೆ ಬಳೆ ಹಾಕಕ್ಕೆ ಬಂದಿದ್ರು. ಆವಾಗ ಮನೆಯವ್ರಿಗೆಲ್ಲರಿಗೂ ಬಳೆನ ತೊಡಿಸ್ತಾಯಿದ್ರು. ಸೊ ಆ ಟೈಮಲ್ಲಿ ಒಂದ್ಸಲ ಹಾಕಿಸ್ಕೊಂಡೆ. ಅದು ಬಿಟ್ಟು ನಾನು ಇದೇ ಸೆಕೆಂಡ್ ಟೈಮ್ ಈ ಥರ ಬಳೆ ಹಾಕಿಸ್ಕೊಂಡಿರೋದು. ನನ್ನ ಕೈಗೆ ತುಂಬ ಚಿಕ್ಕ ಅಂತಲೇ ಹೇಳ್ಬೋದು. ಐ ಥಿಂಕ್ 2 ಸೈಜು ಅನಿಸುತ್ತೆ ಬಳೆ ಹಾಕೋರು ಅಂತ ಇದ್ರು. ಇಷ್ಟು ಚಿಕ್ಕದಿದೆ, ಒಳ್ಳೆ ಮಕ್ಕಳ ಕೈ ಥರ ಅಂತ ಇದ್ರು. ಅದಕ್ಕೇ ನಿನ್ನೆ ಹಾಕಿಸ್ಕೊಳ್ಳೋಣ, ಸರಿ 1-2 ದಿವಸ ಇಟ್ಕೊಳ್ಳೋಣ, ಆಮೇಲೆ ತೆಗೆದಾಕ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಅಂದರೆ ಅಭ್ಯಾಸ ಇಲ್ಲ ಅಲ್ಲ, ಇವಾಗ ಫುಲ್ ಜಲ್ ಅಂತ ಏನು ಕೆಲಸ ಮಾಡಬೇಕಾದ್ರೂ ಫುಲ್ ಜಲ್ ಅಂತಲೇ ಇರುತ್ತೆ. ಅದಕ್ಕೆ 1-2 ದಿವಸ ಆದಮೇಲೆ ತೆಗೆದಾಕ್ಬಿಡ್ತೀನಿ. ಇಷ್ಟು ಕೆಲವರು ಆವಾಗಿನ ಕಾಲದಲ್ಲೆಲ್ಲ ಫುಲ್ ಕೈ ತುಂಬ ಬಳೆ ಹಾಕಿಸ್ಕೊತಾಯಿದ್ರು. ಬಟ್ ಇವಾಗೆಲ್ಲ ಯಾರು ಅಷ್ಟಾಗಿ ಬಳೆ ಹಾಕ್ಕೊಳ್ಳಲ್ಲ. ಯಾವಾಗಾದ್ರೂ ಫಂಕ್ಷನ್ ಇದ್ದರೆ ಅಥವಾ 1-2 ಹಾಕ್ಕೊತಾರೆ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಲ್ಲ. ಒಬ್ಬೊಬ್ಬರು ಇವಾಗಲೂ ಹಾಕೋತಾರೆ, ನಾನು ನೋಡಿದ್ದೀನಿ. ಮತ್ತು ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ದೆ. ಏನಕ್ಕಪ್ಪ ಅಂತಂದರೆ ನನಗೆ ಸ್ವಲ್ಪ ಯಾಕೋ ಗ್ಯಾಸ್ಟ್ರಿಕ್ ಥರ ಆಗಿತ್ತು. ಗ್ಯಾಸ್ಟ್ರಿಕ್ ಥರ ಆಗಿ ಹೊಟ್ಟೆ ನೋವು ಬಂದು, ಕೌಶಿಕ್ ಬರ್ಡೇ ಟೈಮಿಂದ ನನಗೆ ಸ್ವಲ್ಪ ಹೊಟ್ಟೆ ನೋಯ್ತಾನೆ ಇತ್ತು. ಇನ್ಫೆಕ್ಷನ್ ಥರ ಆಗಿದೆ ಅಂತಂದರು. ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅವರು ಸ್ವಲ್ಪ ಹೊಟ್ಟೆ ಇನ್ಫೆಕ್ಷನ್ ಥರ ಆಗಿಬಿಟ್ಟಿದೆ ಅಂತಂದರು. ಅದಕ್ಕೇ ಸರಿ ಬೇಡ ಅಂದರೆ ಇನ್ನೊಂದು ಕಡೆ ಹೇಳಿದ್ರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ಅಂತಂದ್ರಲ್ಲ, ಅಲ್ಲಿ ಹೋಗಿದ್ದೆ. ಅವರಂದರು ಏನು ಬೇಡ, ಮೆಡಿಸನ್ ಏನು, ಚೆನ್ನಾಗಿ ನೀರು ಕುಡೀರಿ ಅಂತಂದರು. ಆಮೇಲೆ ನಾನು ಯಾವಾಗಲೂ ಪ್ರೆಗ್ನೆಂಟ್ ಟೈಮಲ್ಲಿ, ಆಮೇಲೆ ನಾರ್ಮಲ್ ಟೈಮಲ್ಲಿ ಜಾಸ್ತಿ ನಾನು ಪ್ರೆಗ್ನೆನ್ಸಿಲಿ ತೋರಿಸಿದ್ನಲ್ಲ, ಆ ಒಂದು ಹಾಸ್ಪಿಟಲ್ಗೆ ನಾನು ಏನಾದ್ರೂ ಅಲ್ಲೇ ಹೋಗ್ತಾಯಿದ್ದೆ. ಸರಿ ಏನೋ ಬೇಡ, ಸುಮ್ಮನೆ ಅಲ್ಲೇ ಹೋಗೋಣ ಅಂತಂದ್ಬಿಟ್ಟು ಹೋದೆ. ಆಮೇಲೆ ಒಂದಷ್ಟು ಬ್ಲಡ್ ಚೆಕಪ್ ಎಲ್ಲ ಬರೆದ್ರು. ಮತ್ತು ಸ್ವಲ್ಪ ಯೂರಿನ್ ಕಲರ್ ಕೂಡ ಚೇಂಜ್ ಆಗಿ ಬರ್ತಾಯಿತ್ತು. ಅದಕ್ಕೆ ಯಾವತ್ತೂ ಅಷ್ಟೇ ಹೆಲ್ತ್ ಕಡೆ ಸ್ವಲ್ಪ ಗಮನನ ಕೊಡಬೇಕು. ಸ್ವಲ್ಪ ಫ್ಯಾಟಿ ಲಿವರ್ ಥರ ಆಗಿದೆ ಅಂತಂದರು. ಬಟ್ ಅದು ಕಾಮನ್ನಾಗಿ ಎಲ್ಲರಿಗೂ ಇಂಡಿಯನ್ಸ್ ಪೀಪಲ್ಸ್ಗೆ ಇದ್ದೇ ಇರುತ್ತೆ ಅಂತ ಅಂದರು. ಬಟ್ ಅಂದ್ರೂ ಸ್ವಲ್ಪ ಫ್ಯಾಟಿ ಲಿವರ್ ಆಗಿಬಿಟ್ಟಿದೆ ಅಂದರು. ಆಮೇಲೆ ನೋಡಿದ್ರೆ ಸ್ವಲ್ಪ ಲಿವರ್ ಕೂಡ ದೊಡ್ಡದಾಗ್ತಾ ಇದೆ ಅಂತ ಅಂದರು. ಅದು ಏನಕ್ಕೆ ಆಗ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ. ಅದು ಬೇರೆ ಒಂದು ತಲೆ ಬಿಸಿ ಅಂತಲೇ ಹೇಳ್ಬೋದು. ಆಮೇಲೆ ನೋಡೋಣ, 1 ವೀಕ್ಗೆ ಮೆಡಿಸನ್ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೂ 2 ಡೇಸಲ್ಲಿ ರಿಪೋರ್ಟ್ ಬರುತ್ತೆ. ಅದು ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ಅಪ್ಡೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಟ್ಯಾಬ್ಲೆಟ್ ಎಲ್ಲ ಮುಗಿದ್ಮೇಲೆ 5 ಡೇಸ್ ಆದಮೇಲೆ ಮತ್ತೆ ಒಂದ್ಸಲ ಬನ್ನಿ ಅಂತಂದಿದ್ದಾರೆ. ಆವಾಗ ನೋಡಬೇಕು ಏನಂತಾರೆ. ಮತ್ತು ಸ್ವಲ್ಪ ಸುಸ್ತಾಗ್ತಾಯಿತ್ತು ನನಗೆ. ಅದಕ್ಕೂ ಒಂದಷ್ಟು ಇದೆಲ್ಲ ಕೊಟ್ಟಿದ್ದಾರೆ. ಏನೋ ಒಂಥರ ಲಿಕ್ವಿಡ್ ಥರ ಇದೆ, ಅದನ್ನು ಕುಡಿಯೋ ಥರದ್ದು ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಹೆಲ್ತ್ ಕಡೆಯಿಂದ ಸ್ವಲ್ಪ ಗಮನ ಕೊಡಬೇಕು. ಸ್ವಲ್ಪ ಆಯಿಲಿ ಫುಡ್ ಬೇಡ ಅಂತಾರೆ, ಮತ್ತು ಸ್ಪೈಸಿ ಫುಡ್ ಬೇಡ, ಆಯಿಲಿ ಫುಡ್ ಬೇಡ ಅಂತಂದಿದ್ದಾರೆ. ಸ್ವಲ್ಪ ಸೂಪು, ಜ್ಯೂಸು, ಸ್ವಲ್ಪ ಖಾರ ಕಡಿಮೆ ಇರೋ ಥರ ಫುಡ್ ಯಾವುದಾದ್ರೂ ತೊಗೋಬೋದು. ಸ್ವಲ್ಪ ಆಯಿಲಿ ಐಟಮ್ಸ್ನ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದಾರೆ. ಸ್ವಲ್ಪ ಇನ್ಮೇಲೆ ಹೆಲ್ತ್ ಕಡೆ ಸ್ವಲ್ಪ ಗಮನನ ಕೊಡಬೇಕು. ನೆಗ್ಲೆಕ್ಟ್ ಮಾಡಬಾರ್ದು. ಯಾವತ್ತೂ ಯಾರಾದರೂ ಅಷ್ಟೇ ತಿನ್ನಬೇಕು. ಅದ್ರ ಜೊತೆ ಸ್ವಲ್ಪ ಹೆಲ್ತ್ ಕಡೆನೂ ಗಮನ ಕೊಟ್ಟು ತಿಂದರೆ ಈ ಥರದ್ದು ಏನಾದರೂ ಒಂದು, ನಾನು ಅಷ್ಟಾಗಿ ಇವಾಗ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಏನು ಬರುತ್ತೋ ಏನಿದೆ ಅದನ್ನು ತಿನ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ. ಬಟ್ ಒಂದು 10 ನಿಮಿಷ ಲೇಟಾದರೂ ಪರವಾಗಿಲ್ಲ, ಹೆಲ್ದಿಯಾಗಿ ಸ್ವಲ್ಪ ನೋಡಿಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅಂತ ಸ್ವಲ್ಪ ಟೈಮ್ನ ಕೊಟ್ಕೋಬೇಕು. ಇನ್ಮೇಲೆ ತಿನ್ನೋದ್ರ ಕಡೆ ಸ್ವಲ್ಪ ಗಮನನ ಕೊಡಬೇಕು. ವೆಯ್ಟ್ ಲಾಸೇನೇ ಇದ್ದೀನಿ ನಾನು, ವೆಯ್ಟ್ ಗೇನ್ ಆಗ್ತಾಯಿಲ್ಲ. ಅದಕ್ಕೂ ಹೇಳಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮೋಷನ್ನು ಬೇರೆ ಚೆಕಪ್ ಮಾಡಬೇಕು. ಅದೇ ಮೋಷನ್ ಚೆಕ್ ಮಾಡಬೇಕು ಅಂತ ಅಂದರು. ಆವಾಗ ಬೇರೆ ಸ್ವಲ್ಪ ನಗು ಬಂತು. ಮೋಷನ್ ಕೊಟ್ಬಿಡಿ, ಕವರಲ್ಲಿ ಹಾಕಿ ಕೊಡಿ ಅಂತ ಅಂದರು. ಅವಾಗ ಬಿದ್ದು ನಕ್ಕಿದೆ ನಾನಂತೂ.
ಆಮೇಲೆ ಅದು ಕೂಡ ಚೆಕಪ್ ಮಾಡಬೇಕು. ಏನೇನೆಲ್ಲ ಚೆಕಪ್ ಮಾಡ್ತಾರೆ ಅಂದರೆ ನನಗೆ ನಿಜವಾಗ್ಲೂ ಒಂಥರ ಅನ್ನಿಸ್ತು. ಯಾಕಂದರೆ ಫಸ್ಟ್ ಟೈಮ್ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಅದರಿಂದ ನಾಳೆ ಮೋಷನ್ ಚೆಕಪ್ ಕೊಡಬೇಕು. ಇವತ್ತು ಬ್ಲಡ್ ಚೆಕಪ್ ಎಲ್ಲ ಕೊಟ್ಬಿಟ್ಟು ಕೌಶಿಕ್ನ ಆಂಟಿ ಮನೇಲಿ ಬಿಟ್ಬಿಟ್ಟು ಹೋಗಿದ್ದೆ. ನಾನು ಹೋಗ್ಬಿಟ್ಟು ಚೆಕಪ್ ಎಲ್ಲ ಮಾಡಿಸ್ಕೊಂಬರೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು. 11 ಗಂಟೆಗೆ ಹೋಗಿರೋದು. 3 hours ಇದ್ದ ಕೌಶಿ. ಸ್ವಲ್ಪ ಕುಯ್ಯ ಅಂತಿದ್ದಂತೆ. ಆಮೇಲೆ ಮತ್ತೆ ಸರಿ ಹೋಗಿದ್ದಾನೆ. ಆಮೇಲೆ ಬಂದ ತಕ್ಷಣ ಊಟ ತಿನ್ನಿಸ್ದೆ. ಆಮೇಲೆ ನಾನು ಸಾಂಬಾರಿತ್ತು, ಅನ್ನ ಮಾಡ್ಕೊಂಡು ಊಟ ತಿಂದೆ. ಇವಾಗ ಸಂಜೆ ಆಗಿದೆ. ಏನಾದರೂ ಸ್ವಲ್ಪ ಮಾಡಿಕೊಂಡು ಅದೇನೋ ಒಂದು ಸಿರಪ್ ಥರ ಕೊಟ್ಟಿದ್ದಾರಲ್ಲ ಅದನ್ನು ಕುಡಿಬೇಕು. ಒಂಥರ ನೀರು ಥರ ಇದೆ, ಅದನ್ನು ಅಲ್ಲೇ ಇದೆ, ಅದನ್ನ ತೆಗೆದುಬಿಟ್ಟು ಹಿಂಗೆ ಕುಡಿಯೋದು ಅಷ್ಟೇ, ಇನ್ನೇನು ಇಲ್ಲ. ಇವತ್ತೇನು ಅಷ್ಟೊಂದಾಗಿ ನಾನು ಅಲ್ಲಿ ವೀಡಿಯೋಸ್ನ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಒಂದು ಸ್ವಲ್ಪ ವೀಡಿಯೋಸ್ ಅಷ್ಟೇ ಮಾಡಿಕೊಂಡೆ. ಇವಾಗ ಸಂಜೆ ಆಗಿದೆ. ಶಾಪ್ ಹತ್ರ ಹೋಗಬೇಕು. ಮತ್ತು ಆಮೇಲೆ ಸಿಗ್ತೀನಿ. ನೋಡೋಣ. ಸದ್ಯಕ್ಕೆ ಇವಾಗ ಏನಿಲ್ಲ. ಕೌಶಿಕ್ ಮಲ್ಕೊಂಡಿದ್ದಾನೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ನಮ್ಮಮ್ಮ ಅವರು ಚಕ್ಲಿನ ಮಾಡ್ತಾ ಇದ್ದಾರೆ. ಚಕ್ಲಿ ಅಕ್ಕಿ ಚಕ್ಲಿ. ಇದು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳೋಣ. ಬಿಸಿದು ಹಾಕ್ಸ್ಕೊತಾವಲ್ಲ. ಮೆತ್ತಗವೆ ನಿಮಗೂ ಬೇಕಾ? ಉಪ್ಪು ಹಾಕ್ಬೇಕಾಯ್ತು. 2 ಸ್ಪೂನ್. 2 ಸ್ಪೂನ್ ಕಪ್ಪ. ಫುಲ್ ಕಪ್ಪೇನಾ? ಇವಾಗ ಮಧ್ಯಾಹ್ನ ಕೌಶಿಕಿಗೆ ಊಟನ ತಿನ್ನಿಸ್ಬೇಕು. ನನಗೆ ಹಂಗೆ ಒಂದು ತಲೆಯಲ್ಲಿ ಫ್ಲ್ಯಾಶ್ ಆಯಿತು ಒಂದು ರೆಸಿಪಿ. ಇವಾಗ ಕೌಶಿಕಾಗ ಅದನ್ನು ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋವಂಥದ್ದು. ನೋಡ್ತೀನಿ ಅವನು ತಿಂತಾನೆ ಏನೋ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಇದು. ಆ್ಯಕ್ಚುಲಿ ಸ್ವೀಟ್ ಇರುತ್ತೆ. ಕೌಶಿ ಸುಮ್ಮನೆ ಆರಾಮಲ್ಲಿ ನೋಡೋಣ. ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಮಾಡ್ತೀನಿ. ಅವನು ತಿಂದರೆ ಓಕೆ, ಮತ್ತೆ ಇನ್ನೊಂಚೂರು ಮಾಡಿಬಿಟ್ಟು ತಿನ್ನಿಸ್ತೀನಿ. ತಿಂದಿಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಆಮೇಲೆ ಇದು ಮ್ಯಾಂಗೋನು ಕೂಡ ವೇಸ್ಟ್ ಆಗುತ್ತೆ. ಇವಾಗ ನಾನು ಒಂದು ಸ್ವಲ್ಪ ರೈಸ್ನ ತೊಗೊಂಡಿದ್ದೀನಿ ಇಲ್ಲಿ. ಇದನ್ನು ಫಸ್ಟು ಸ್ಮ್ಯಾಶ್ ಮಾಡ್ಕೊತೀನಿ. ಕೌಶಿ ಇವಾಗ ಇದ್ದಾನೆ, ಇಲ್ಲಿ ಕೆಳಗಡೆ ಇದ್ದಾನೆ. ಅವನು ಏನೋ ಮಾಡ್ತಾ ಇದ್ದಾನೆ. ಇವಾಗ ಒಂದು ಇದನ್ನು ತಗೊಂಡಿದ್ದೀನಿ, ಲೋಟ ತಗೊಂಡು ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಅನ್ನನ. ಅವನಿಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಜಾಸ್ತಿ ಅವನು ಬರೀ ಮ್ಯಾಂಗೋನ ಕೊಟ್ಟರೆ ತಿಂತಾನೆ. ಅವನು ತಿನ್ನಿಸ್ತೀನಿ ನಾನು ಮ್ಯಾಂಗೋನ. ಸ್ಪೂನಲ್ಲಿ ತೆಗೆದುಬಿಟ್ಟು ತಿನ್ನಿಸ್ತೀನಿ. ಬಟ್ ಈ ಥರ ಮಾಡಿ ನಾನು ಯಾವತ್ತೂ ತಿನ್ನಿಸಿಲ್ಲ. ಬಟ್ ರೈಸ್ ಜೊತೆ ಕಾಂಬಿನೇಷನ್ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ. ಇವಾಗ ನಾರ್ಮಲಾಗಿ ನಾವು ಮ್ಯಾಂಗೋ ಸ್ಟಿಕ್ಕಿ ರೈಸ್ನ ನಾವು ತಿಂತಾ ಇರ್ತೀವಿ, ಅದು ಚೆನ್ನಾಗಿ ಅನಿಸುತ್ತೆ. ಬಟ್ ಇದು ನನಗೆ ಗೊತ್ತಿಲ್ಲ. ಇವಾಗ ಮ್ಯಾಂಗೋ ಏನಿದೆ ಪಲ್ಪು ಅದನ್ನು ಹಾಕ್ತಾ ಇದ್ದೀನಿ. ಆದರೆ ಸ್ವೀಟು ತಿನ್ನೋ ಮಕ್ಕಳು ತಿಂತಾರೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ ಯಾವ ಥರ ಇದು ರಿಯಾಕ್ಷನ್ ಆಗುತ್ತೆ ಇದು ಒಂದು ಅಂತ ಅಂದ್ಬಿಟ್ಟು.
ಇವಾಗ ಇದಕ್ಕೆ ಮ್ಯಾಂಗೋ ಪಲ್ಪ್ನ ಹಾಕ್ತಾ ಇದ್ದೀನಿ. ಸ್ವೀಟಾಗಿರಬೇಕು, ಹುಳಿ ಆದರೆ ತಿನ್ನಲ್ಲ ಮಕ್ಕಳು. ಸ್ವೀಟಾಗಿದ್ದರೆ ತಿಂತಾರೆ, ಇವನು ಸ್ವೀಟಾಗಿದ್ದರೆ ತಿಂತಾನೆ. ಹುಳಿ ಇದ್ದರೆ ಮ್ಯಾಂಗೋ ತಿನ್ನಲ್ಲ, ಯಾವ ಮಕ್ಕಳು ತಿನ್ನಲ್ಲ, ನಾವೇ ತಿನ್ನಲ್ಲ, ಈ ಮಕ್ಕಳು ತಿಂತಾರ. ಇವಾಗ ಇದನ್ನು ಹಾಕ್ಬಿಟ್ಟು ಇವಾಗ ಇದನ್ನು ಸ್ಮ್ಯಾಶ್ ಮಾಡಬೇಕು. ಇವಾಗ ಹಾಕ್ಕೊಂಡಿದ್ದೀನಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅನ್ನ ಸಾಂಬಾರು ಕೊಟ್ಟರೆ ತಿಂತಾನೆ, ಸ್ವಲ್ಪ ಖಾರ ಆದ್ರೂ ತಿಂತಾನೆ. ಬಟ್ ಆದರೆ ಈ ಥರ ತಿಂದಿಲ್ಲ ಅವನು. ತಿನ್ನೋದಿದೆ, ನಾನು ಮಾಡೇ ಕೊಟ್ಟಿಲ್ಲ ಅವನಿಗೆ. ಮತ್ತು ನಾವು ಯಾವಾಗಲೂ ಅಷ್ಟೇ ಮ್ಯಾಂಗೋ ಜೊತೆ ನಾವು ನಾರ್ಮಲ್ ಆಗಿ ಯೋಗಟ್ ಏನು ಬರುತ್ತೆ ನೋಡಿ, ನಾರ್ಮಲ್ ಮೊಸರಲ್ಲ, ನಾರ್ಮಲ್ ಪ್ರೋಟೀನ್ದು ಮೊಸರು ಬರುತ್ತೆ ನೋಡಿ, ಅದನ್ನು ಕಾಂಬಿನೇಷನ್ ತಿಂತಾರೆ. ಅದೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಆ ಮೊಸರನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಹಾಕಕ್ಕೆ ಹೋಗಲ್ಲ, ನಮ್ಮ ಮನೇಲಿ ಅದು ಇಲ್ವೂ ಇಲ್ಲ. ನಾವು ಯಾರೇನು ಅಷ್ಟೊಂದೆಲ್ಲ ಡಯಟ್ ಮಾಡೋರು ಯಾರೂ ಇಲ್ಲ ಇಲ್ಲಿ. ಕೌಶಿ ಸುಮ್ಮನೆ ಇರಮ್ಮ, ಈ ಮಕ್ಕಳನ್ನ ಇಟ್ಕೊಂಡು ಏನು ಕೆಲಸ ಮಾಡೋಕ್ಕಾಗಲ್ಲ. ಮಿಕ್ಸಿಗೆ ಹಾಕೋದು, ಮಿಕ್ಸಿಗೆ ಹಾಕಿದ್ರೆ ಏನು ಗೊತ್ತಾ, ಈ ಥರ ಬೇಕಂತಂದರೆ ಒಂದು 6 ಮಂತ್ ಎಬೋ ಇರ್ತಾರಲ್ಲ, ಒಂದು 9 ಮಂತ್ ಒಳಗಡೆ ಇರೋರಿಗೆ ಈ ಥರ ಸ್ವಲ್ಪ ಪ್ಯೂರಿ ಮಾಡಿ ಕೊಟ್ಟರೆ ಓಕೆ. ಬಟ್ ಆಲ್ರೆಡಿ ಕೌಶಿಕ್ಗೆ 1 ಇಯರ್ ಕಂಪ್ಲೀಟ್ ಆಗಿರೋದ್ರಿಂದ ಜಾಸ್ತಿ ಎಲ್ಲ ಏನು ರುಬ್ಬಿ ಕೊಡೋ ಅವಶ್ಯಕತೆ ಇಲ್ಲ. ಯಾವ ಮಕ್ಳಿಗಾದ್ರೂ ಅಷ್ಟೇ 1 ಇಯರ್ ಎಬೋ ಇರೋರಿಗೆ ರುಬ್ಬೆಲ್ಲ ಕೊಡೋಕೆ ಹೋಗ್ಬಾರ್ದು. ಮತ್ತು ಒಂದು 9 ಮಂತ್ ತನಕ ನಾನು ಅವನಿಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಎಲ್ಲ ಕೊಡ್ತಾಯಿದ್ದೆ. ಬಟ್ ಆಮೇಲೆ ಅವನಿಗೆ ನಾನು ಸ್ಮ್ಯಾಶ್ ಎಲ್ಲ ಏನು ಮಾಡಿ ಕೊಟ್ಟಿಲ್ಲ. ನಾನು ಜಾಸ್ತಿ ಸ್ವಲ್ಪ ತಿನ್ನೋ ಥರ ಬೆಂದಿದ್ರೆ ಕೊಡ್ತೀನಿ, ಸ್ವಲ್ಪ ಮುಳ್ಳಕ್ಕಿ ಥರ ಇದ್ದರೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡ್ತೀನಿ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋವಂಥದ್ದನ್ನೆಲ್ಲ ನಾನು ಹಂಗೆ ಕೊಡ್ತೀನಿ. ಮಕ್ಕಳು ಯಾವಾಗ್ಲೂ ಆ ಥರ ಕೊಟ್ಟರೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದರಿಂದ ನಾನು ಸ್ಮ್ಯಾಶ್ ಎಲ್ಲ ಮಾಡಿ ಕೊಡೋದಿಲ್ಲ. ಇವಾಗ ಮ್ಯಾಂಗೋ ವಿತ್ ರೈಸ್ ರೆಡಿ ಆಯಿತು. ಇದನ್ನು ಅವನಿಗೆ ಕೊಡ್ತೀನಿ, ಅವನು ಯಾವ ಥರ ರಿಯಾಕ್ಷನ್ ಮಾಡ್ತಾನೆ, ಅವ್ನು ತಿಂತಾನ ಏನು ನೋಡೋಣ. ಕೌಶಿ ಇವಾಗಂತೂ ಇವಾಗ ನೋಡಿ ಕಕ್ಕ ಮಾಡಿದೆ. ಆ್ಯಕ್ಚುಲಿ ಇವಾಗ ಬಂದೆ ನಾನು. ನನ್ನ ಒಂದು ಬ್ಲಾಗಲ್ಲಿ ಕೌಶಿಕ್ದು ರೊಟೀನ್ ಚೇಂಜ್ ತೋರಿಸಿಲ್ಲ, ಫುಡ್ ರೊಟೀನ್ ತೋರಿಸಿಲ್ಲ. ನಾನು ಒಂದು 9 ಮಂತ್ ಅಲ್ಲಿವರೆಗೆ ಸ್ವಲ್ಪ ಏನೋ ಗ್ರೈಂಡ್ ಮಾಡಿ ಫುಡ್ನೆಲ್ಲ ಆ ಥರ ಪ್ಯೂರಿ ಟೈಪಲ್ಲಿ ಕೊಡ್ತಾಯಿದ್ದೆ. ಬಟ್ ಆಮೇಲೆ ನಾನೇನು ಮಾಡಿದೆ ಅಂತಂದರೆ, ನಾರ್ಮಲ್ ಆಗಿ ನಾವೇನು ತಿಂತೀವಿ ಅದನ್ನು ನಾನು ಕೊಡ್ತೀನಿ ಅವನಿಗೆ ಅಂತ. ನಾನು ಸ್ಪೆಷಲ್ಲಾಗಿ ಏನು ಮಾಡೋಕ್ಕೆ ಹೋಗೋದಿಲ್ಲ. ಏನು ಮಾಡಿರ್ತೀವಿ ಅದರಲ್ಲಿ ಅವನು ಏನು ತಿನ್ನೋ ಥರ ಆ ಥರ ಮಾಡಿಕೊಡ್ತೀನಿ. ಅದರಿಂದ ಸ್ವಲ್ಪ ಈಸಿಯಾಗಿ ಮಾಡಿಕೊಡ್ತೀನಿ, ತುಂಬ ಕಷ್ಟವಾಗೆಲ್ಲ ನಾನು ಮಾಡಿಕೊಡಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, ರಾಗಿ ಸರಿ ಮತ್ತು ಕಾಳುಗಳು ಸರಿನ ಕೊಡ್ತೀನಿ. ಸೊ ಅದು ಅವನಿಗೆ ಚೆನ್ನಾಗಿ ವೇಟ್ ಗೇನ್ಗೆ ಹೆಲ್ಪ್ ಮಾಡಿದೆ. ಅದರಿಂದ ನಾನು ಅವನಿಗೇನು ಜಾಸ್ತಿ ಇದು ಕೊಟ್ಟಿಲ್ಲ. ಫ್ರೂಟ್ಸ್ ಎಲ್ಲ ಕೊಡ್ತಾ ಇರ್ತೀವಿ, ಮಧ್ಯೆ ನಾನು ಫ್ರೂಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ ಡೈಲಿ. ಇಲ್ಲ ಅಂತಂದರೆ ಬೇರೆ ಏನೇನಾದರೂ ವೆಜಿಟೇಬಲ್ಸ್ ಆ ಥರ ಏನಾದರೂ ಸಾಂಬಾರು ಮಾಡಿದಾಗ ಸಪ್ರೇಟಾಗಿ ಉಪ್ಪು ಹಾಕಲ್ಲ, ಎತ್ತಿಟ್ಕೊಂಡು ಆ ಒಂದು ವೆಜಿಟೇಬಲ್ಸ್ನ ರೈಸ್ ಜೊತೆ ಮಿಕ್ಸ್ ಮಾಡಿ ಕೊಡ್ತೀನಿ. ನಾನು ಜಾಸ್ತಿ ರೈಸ್ ಕೊಡಲ್ಲ, ನಾನು ಡೈಲಿ ಒನ್ಸ್ ಆ ಥರ ರೈಸ್ನ ಕೊಡ್ತೀನಿ. ಇಲ್ಲಾಂತಂದರೆ ಒಂದೊಂದ್ಸಲಿ ರೈಸ್ದು ಕೂಡ ಕೊಡಲ್ಲ. ಆ ಥರ ನಾನು ತುಂಬ ರಿಸ್ಕ್ ಮಾಡ್ಕೊಳಕ್ಕೆ ಹೋಗಲ್ಲ. ಆದಷ್ಟು ಈಸಿಯಾಗಿ ಅವನಿಗೆ ಡೈಜೆಷನ್ ಆಗೋ ಥರದ್ದು ಸ್ವಲ್ಪ ಇವಾಗ ಅನ್ನ ಸಾಂಬಾರನ್ನೇ ಕೊಟ್ಟರು ಸ್ವಲ್ಪ ಅದನ್ನ ಟೇಸ್ಟಿಯಾಗಿ ಮಾಡಿಕೊಡ್ಬೇಕಂತಂದರೆ, ಇವಾಗ ಉಪ್ಪು ಸಾಂಬಾರು ಇರುತ್ತೆ ಅಂದ್ಕೊಳ್ಳಿ, ಅದಕ್ಕೆ ಸ್ವಲ್ಪ ತುಪ್ಪ ಉಪ್ಪು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಅಂದರೆ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟಾಗ ಅದೊಂಥರ ಟೇಸ್ಟ್ ಬರುತ್ತೆ. ಆ ಥರ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇವಾಗ ಬೇಳೆ ಸಾಂಬಾರು ಮಾಡಿದರೆ ಬೇಳೆ ತರಕಾರಿ ಎಲ್ಲ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ವಲ್ಪ ಉಪ್ಪು ತುಪ್ಪ ಸ್ವಲ್ಪ ಪೆಪ್ಪರ್ ಇದೆಲ್ಲ ಹಾಕಿ ಕೊಡ್ತೀನಲ್ಲ, ಸೊ ಅದು ಅವ್ನಿಗೆ ಇಷ್ಟ ಆಗುತ್ತೆ. ಸೊ ಆ ಥರ ನಾನು ಮಾಡಿಕೊಡೋದು, ತುಂಬ ಜಾಸ್ತಿ ಎಲ್ಲ ಮಾಡಿಕೊಡಲ್ಲ. ಇವಾಗ ಇದನ್ನು ತಿನ್ನಿಸ್ತೀನಿ, ನೋಡೋಣ ಅವನ ಒಂದು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ಮೇಡಮ್ ಚೆನ್ನಾಗಿಲ್ಲ
ಮಕ್ಕಳು ಫಸ್ಟ್ ಟೈಮು ಹಾಕಿದಾಗ ಉಗಿಯೋದೆಲ್ಲ ಕಾಮನ್, ಬಟ್ ಅದು ಇದು ತೋರಿಸ್ಕೊಂಡು ನಾವು ತಿನ್ನಬೇಕು. ಇಲ್ಲಿ ನೋಡಮ್ಮ, ಇಲ್ಲಿ ಕೌಶಿ, ಅಲ್ಲಿ ನೋಡಲ್ಲಿ, ಹಾಯ್ ಮಾಡು. ಹಾಯ್ ಹಾಯ್. ಏ ನಮಸ್ಕಾರ ಮಾಡಮ್ಮ. ನಮಸ್ಕಾರ ಮಾಡೋದು ಹೆಂಗೆ ಮಾಮಿಗೆ? ಇಲ್ಲೇ ತೋರಿಸು, ಆ ಕಡೆ ಮಾಮಿಗೆ ಏನು ತೋರಿಸ್ಬೇಡ. ಗುಡ್ ಬಾಯ್. ಹಂಗ ನಮಸ್ಕಾರ. ಕಿಸಿ ಕೊಡೋದು ಹೆಂಗೆ ಕೌಶಿ? ತೋರಿಸಿಲಿ ಕಿಸಿ ಕೊಡೋದು ಹೆಂಗೆ? ಮಮ್ಮ ಕಿಸಿ ಕೊಡೋದು ಹೆಂಗಮ್ಮ? ಹಾಯ್ ಮಾಡ್ತಾ ಇದೀಯಾ? ನೋಡಿ, ಈ ಥರ ಸ್ವಲ್ಪ ಅದು ಇದು ತೋರಿಸ್ಕೊಂಡು ಆದಷ್ಟು ಜಾಸ್ತಿ ಕಷ್ಟಪಟ್ಟು ತಿನ್ನಿಸ್ಬೇಡಿ. ಸ್ವಲ್ಪ ಅದು ಇದು ತೋರಿಸ್ಕೊಂಡು ಸ್ವಲ್ಪ ಮೈಂಡ್ನ ಆ ಕಡೆ ಈ ಕಡೆ ಏನು ಅವ್ರ ಮೈಂಡ್ನ ಡೈವರ್ಟ್ ಮಾಡಿಬಿಟ್ಟು ತಿನ್ಸಕ್ಕೆ ಟ್ರೈ ಮಾಡಿ. ಹಿಂಸೆ ಪಟ್ಟು ತಿನ್ಸಕ್ಕೆ ಹೋಗ್ಬೇಡಿ. ಸಾಕು ಮಾಡಬೇಡಿ. ಜಾಸ್ತಿ ಫೋರ್ಸಬಲ್ ಮಾಡಿದ್ರೆ ವಾಮಿಟ್ ಬಂದ್ಬಿಟ್ಟೆ. ಸೊ ಹಂಗಿದು ಇಷ್ಟ ಆಗಿದೆ. ಸೊ ಇದನ್ನ ತಿನ್ನಿಸ್ತೀನಿ, ಆಮೇಲೆ ಸಿಗ್ತೀನಿ. ಬಾಬಾ. ನಮ್ಮ ಮನೆಯವ್ರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಐಸ್ ಕ್ರೀಮ್ ತಿನ್ನೋದು ಮಾತ್ರ ಇತ್ತೀಚೆಗೆ ಬಿಡ್ತಾ ಇಲ್ಲ. ಮೊನ್ನೆನೂ ಎಷ್ಟೋ 1,000 ರೂಪಾಯಿ ಕೊಟ್ಟು ತಂದಿರೋದು 2 ಡಬ್ಬ ಐಸ್ ಕ್ರೀಮ್ನ. ಅದೇನು ಹುಚ್ಚು ಬಂದಾಯಿತು, ಅದೇನದು ಅದೊಂದು ಅಡಿಕ್ಷನ್ ಥರ ಆಗ್ಬಿಟ್ಟೈತೆ ಅನ್ಸುತ್ತೆ. ಈ ಸಲ ಏನೇನು ಫ್ಲೇವರ್ ತಂದಿರೋದು ಸೇಮು. ಈ ಸತಿ ಬೇರೆ ಕಲ್ಲಂಗಡಿ ಹಣ್ಣು ಮತ್ತು ಪೈನಾಪಲ್ಲು, ಒಂದು ಮ್ಯಾಂಗೋ, 2 ಫ್ಲೇವರ್ ತಂದಿದ್ದಾರೆ. 1000 ರೂಪೀಸ್ ಕೊಟ್ಬಿಟ್ಟು ನಾನು ಬೇಡ ಅಂದೆ, ಅಂದ್ರೂ ತಗೊಬಂದವ್ರಿ. ಇಲ್ಲಿ ನನ್ನ ಫೇವ್ರೇಟ್ ಟೊಮೆಟೊ ಬಾತ್ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಮತ್ತು ಪಲಾವ್ ಸ್ಪೈಸಸ್. ಅದಾದ ನಂತರ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು, ಈರುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ರೆಸಿಪಿ ನನಗೆ ಗೊತ್ತು, ಬಟ್ ಆದರೆ ನಾನು ಪಾತ್ರೆಯಲ್ಲಿ ಯಾವತ್ತೂ ಮಾಡಿಲ್ಲ, ಕುಕ್ಕರಲ್ಲಿ ಮಾಡ್ತಾಯಿದ್ದೆ. ಬಟ್ ನಮ್ಮ ಪಕ್ಕದ ಮನೆ ಆಂಟಿ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಸೊ ಅದರಿಂದ ಒಂದ್ಸಲಿ ಅವರ ಒಂದು ರೆಸಿಪಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಮಾಡಿಸ್ಕೊತಾ ಇದ್ದೀನಿ. ನೋಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಇದಾದಮೇಲೆ ಇವಾಗ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಮೇಯ್ನ್ ಇದಕ್ಕೆ ಟೊಮೆಟೊನ ಮುಖ್ಯ. ಯಾವುದೇ ರೀತಿಯ ಮಸಾಲೆಯನ್ನು ನಾನು ರುಬ್ಬಿ ಹಾಕ್ತಾ ಇಲ್ಲ. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಅದಾದ ನಂತರ ಇಲ್ಲಿ ನಾನು ಒಟ್ಟಿಗೆನೆ ಇದನ್ನು ಹಾಕ್ತಾಯಿದ್ದೀವಿ. ಏನಪ್ಪ, ಕರಿಬೇವಿನ ಸೊಪ್ಪು ಅಂತ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ. ಇದು ಗುಂಟೂರು ಮೆಣಸಿನ್ಕಾಯಿ ಪೌಡರ್ ಬರುತ್ತಲ್ಲ ಇದು, ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಟೊಮೆಟೊ ಬಾತ್ ಪೌಡರ್, ಇದಿಷ್ಟು ಹಾಕಿ ಸ್ವಲ್ಪ ಅರಿಶಿನ ಇದಿಷ್ಟು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಫ್ರೈ ಮಾಡ್ಕೊಬೇಕು. ಆದ ನಂತರ ಮತ್ತೆ ನಾವೇನು ಕ್ಯಾಪ್ಸಿಕಮ್ ಏನಿದೆ, ಕ್ಯಾಪ್ಸಿಕಮ್ ಆಗಲಿ, ಬಟಾಣಿ ಆಗಲಿ ಅಥವಾ ಬದನೆಕಾಯಿ, ಇದು ಯಾವುದಾದ್ರೂ ಹಾಕೊಬೋದು. ಈ ಒಂದು ಪಲಾವ್ಗೆ ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಕ್ಯಾಪ್ಸಿಕಮ್ ಇತ್ತು ಮತ್ತು ಬಟಾಣಿ ಇತ್ತು. ಬಟ್ ಇವೆರಡು ಕಾಂಬಿನೇಷನಲ್ಲೇ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದೆರಡೂ ಹಾಕಿ ಚೆನ್ನಾಗಿ ಫ್ರೈನ ಮಾಡಿಕೊಂಡು ಅದಾದ ನಂತರ ನೀರನ್ನ ಸೇರಿಸ್ಕೊತಾ ಇದ್ದೀನಿ. 1.5 ಲೋಟ ಅಕ್ಕಿಗೆ 3 ಲೋಟ ನೀರನ್ನ ಹಾಕ್ಕೊಬೇಕು. ಕುಕ್ಕರಲ್ಲಿ ಕೂಗಿಸ್ತೀರ, ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈಕ್ವಲ್ ಆಗಿ ಎಷ್ಟು ನಾರ್ಮಲಾಗಿ ನಾವು ಕುಕ್ಕರಲ್ಲಿ ಮಾಡ್ತೀವಲ್ಲ ಅದೇ ಅಳತೆಯಲ್ಲಿ ಹಾಕ್ಕೊಬೇಕು. ಅಕ್ಕಿ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಕಮ್ಮಿ ಫ್ಲೇಮಲ್ಲಿ ಇಕ್ಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ, ತುಂಬಾ ಈಸಿ. ಆದರೆ ಇಲ್ಲಿ ನಾನು ಸಪ್ರೇಟಾಗಿ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ನಾನು ಯಾವತ್ತೂ ಈ ಥರ ನಾನು ಮಾಡಿಲ್ಲ. ನಾನು ಜಾಸ್ತಿ ಕುಕ್ಕರಲ್ಲೇ ಮಾಡೋವಂಥದ್ದು. ಬಟ್ ಇದು ಫಸ್ಟ್ ಟೈಮ್ ನಾನು ಈ ಥರ ಮಾಡಿದ್ದು. ನಿಜವಾಗ್ಲೂ ಚೆನ್ನಾಗಿ ಅಂದರೆ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನಾನು ಪಾತ್ರೆಯಲ್ಲಿ ಮಾಡಿದ್ರೆ ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ. ನನಗೆ ಅಷ್ಟಾಗಿ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಅದರಿಂದ ನಾನು ಈ ಥರ ಮಾಡಿದ್ದು. ನಮ್ಮ ಪಕ್ಕದ ಮನೆ ಆಂಟಿ ಅವರು ಜಾಸ್ತಿ ಪಾತ್ರೆಯಲ್ಲಿ ಮಾಡ್ತಾರೆ, ಕುಕ್ಕರಲ್ಲಿ ಮಾಡಲ್ಲ. ಅದಕ್ಕೆ ನಾನು ಕೂಡ ಫಸ್ಟ್ ಟೈಮ್ ಪಾತ್ರೆಯಲ್ಲಿ ಮಾಡಿದ್ದು. ನಿಜ ಚೆನ್ನಾಗಿ ಬಂದಿತ್ತು. ಒಂದ್ಸಲಿ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಳಿ.